ನಮಸ್ಕಾರ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್ಗೆ ಒಂದು ದೊಡ್ಡ ಅಪ್ಡೇಟು. ಓಕೆ, ಭಾಳಷ್ಟು ಹುಡುಗರು ಕೂಡ ಇದ್ರ ಬಗ್ಗೆ ನನಗೆ ಆವಾಗ ಕಮೆಂಟ್ ಬಾಕ್ಸಲ್ಲಿ ಹೇಳ್ತಾಯಿದ್ರು, ಯಾವಾಗ ಬರ್ತಾರೆ PWD ಒಂದು ಯಾವಾಗ ಲಿಸ್ಟ್ ಬಿಡ್ತಾರೆ, ಯಾವಾಗ ಎಲಿಜಿಬಲ್ ಕ್ಯಾಂಡಿಡೇಟ್ ಒಂದು ಲಿಸ್ಟ್ ಬಿಡ್ತಾರೆ ಅನ್ನೋದು. ಫೈನಲ್ ಆಗಿ ನಿಮಗೊಂದು ಲಿಸ್ಟ್ ಕೆದಲ್ಲಿ ಕಾಣಿಸ್ತಿದೆ. ನಿಮ್ಗೆ ಬಂದುಬಿಟ್ಟು ಓಪನ್ ಮಾಡಿತ್ತಂದರೆ ಕೆ ವೆಬ್ಸೈಟು ನಿಮಗೆ ಮೊದಲು ಒಂದನೇದು PGCET ಕಾಣ್ತದೆ, ಎರಡನೇದು ನೋಟಿಫಿಕೇಶನ್ ಕಾಣ್ತಾ ಇದೆ ನೋಡಿ 2020. ಓಕೆ, ಅಂದರೆ 21/6/2025 UGCET ಆ್ಯಂಡ್ UGNET ಆ್ಯಂಡ್ ವೆಟರ್ನರಿ 2025 PWD ಅಭ್ಯರ್ಥಿಗಳ ತಾತ್ಕಾಲಿಕ ಅರ್ಹತಾ ಪಟ್ಟಿ ಅಂತ ಬರಬೇಕು, ಅಥವಾ ನಾನ್ ಎಲಿಜಿಬಲ್ ಅಂತಲೂ ಕೂಡ ಬರ್ತದೆ. ಓಕೆ, ಒನ್ ಟೈಮ್ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಂಡ್ರೆ ಒಂದು PDF ಈ ರೀತಿ ಓಪನ್ ಆಗ್ತದೆ, ಕಾಣಿಸ್ತಿದೆ ನೋಡಿ. ಆ್ಯಂಡ್ ಇಲ್ಲಿ ಕೊಟ್ಟಿದ್ದಾರೆ UGCET UGNET ಆ್ಯಂಡ್ ವೆಟರ್ನರಿ ಫಿಸಿಕಲ್ ಡಿಸಬಿಲಿಟಿ ಕ್ಯಾಂಡಿಡೇಟ್ ಪ್ರೊವಿಷನಲ್ ಎಲಿಜಿಬಲ್ ಲಿಸ್ಟ್ ಅಂತಂದು. ಅಂದರೆ ಪ್ರೊವಿಷನಲ್, ತಾತ್ಕಾಲಿಕ, ಇನ್ನೂ ಕೂಡ ಫೈನಲ್ ಅಲ್ಲ. ಓಕೆ, ಅಂದರೆ ಇದೇನು ಮಾಡ್ತಿದ್ದಾರೆ, ಸದ್ಯಕ್ಕೆ ನಿಮಗೆ ಪ್ರೊವಿಷನಲ್ ಕೊಡ್ತಾ ಇದ್ದಾರೆ, ಅಂದರೆ ತಾತ್ಕಾಲಿಕ. ಈ ಸದ್ಯಕ್ಕೆ ಮಟ್ಟಿಗೆ ಕೊಡಬೇಕಿದ್ದು ಕೊಟ್ಟಿದ್ದಾರೆ. ಇನ್ನೊಂದು ಟೈಮ್ ನಿಮಗೆ ಎಲ್ಲನೂ ಕೂಡ ಇನ್ನೂ ಕೂಡ ಕೆಲವೊಂದಿಷ್ಟು ಹುಡುಗರು ನಾನ್ ಎಲಿಜಿಬಲ್ ಕೂಡ ಇನ್ನೊಂದು ಟೈಮ್ ಏನಾದರೂ ವೆರಿಫೈ ಮಾಡಿಬಿಟ್ಟು ಎಲಿಜಿಬಲ್ ಕೂಡ ಆಗೋ ಚಾನ್ಸಸ್ ಇರ್ತದೆ. ಸದ್ಯಕ್ಕೆ ಒಂದು ಲಿಸ್ಟ್ ಬಿಟ್ಟಿದ್ದಾರೆ, ಇಲ್ಲಿ ಕಾಣಿಸ್ತಿದೆ ನೋಡಿ. ಈಗ 43 ಪೇಜಸ್ ಇರುವಂತಹ ಒಂದು ಲಿಸ್ಟ್ ಇದು. ಇದರಲ್ಲಿ ಎಲಿಜಿಬಲ್ಲು ಕೊಟ್ಟಿದ್ದಾರೆ, ನಾಟ್ ಎಲಿಜಿಬಲ್ಲು ಕೊಟ್ಟಿದ್ದಾರೆ, ಎರಡೂ ಕೂಡ ನೋಡ್ಕೊತ ಹೋಗಿ. ಇಲ್ಲಿ ಕಾಣಿಸ್ತೀವಿ ನೋಡಿ, ಎಲಿಜಿಬಲ್ ಇದ್ದಾವೆ, ನಾಟ್ ಎಲಿಜಿಬಲ್ ಇದ್ದಾವೆ. ಓಕೆ, ವಿತ್ ನಿಮ್ಮ ನೇಮ್ ಕಾಣಿಸ್ತಿದೆ, ಇಲ್ಲಿ ನಿಮ್ಮ ನೇಮು ಮತ್ತು ಎಷ್ಟರ ಮಟ್ಟಿಗೆ ನಿಮಗೆ ಪರ್ಸೆಂಟ್ ಡಿಸಬಿಲಿಟಿ ಇದೆ, ಫಾರ್ ಎಕ್ಸಾಂಪಲ್ ಕಾಣಿಸ್ತಿದೆ. ಓಕೆ, ಎಷ್ಟರ ಮಟ್ಟಿಗೆ ನಿಮ್ಗೆ ಪರ್ಸೆಂಟೇಜ್ ಆಫ್ ಡಿಸಬಿಲಿಟಿ ಇರ್ತದೆ ಅದನ್ನು ನೋಡ್ಕೊಂಬಿಟ್ಟು ಕೊಡ್ತಾರೆ, ಅದೊಂದು ತಲೆಯಲ್ಲಿಟ್ಟುಕೊರಿ. ಆ್ಯಂಡ್ ಅಂದರೆ ಯಾವುದಕ್ಕೆಲ್ಲ ಅವ್ರು ಏನಂತಂದರೆ ಎಲಿಜಿಬಲ್ಲು, ನಾನ್ ಎಲಿಜಿಬಲ್ ಅದನ್ನು ಕೂಡ ಕ್ಲೀನಾಗಿ ಕೊಟ್ಟವ್ರೆ. ಓಕೆ, ಆ್ಯಂಡ್ ನಿಮ್ಮ ಚೆಕ್ಔಟ್ ಮಾಡ್ಕೋಬೇಕಂದ್ರೆ ನಿಮ್ಮ ನೇಮ್ ಬೇಕಾದ್ರೆ ನೀವು ಈ ಒಂದು PDF ಕೆ ವೆಬ್ಸೈಟಲ್ಲೇ ಸಿಗ್ತದೆ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೋರಿ. ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ, ಅಥವಾ ಇದು ಸರ್ಚ್ ಬಾರಲ್ಲಿ. ಓಕೆ, ಸರ್ಚ್ ಬಾರಲ್ಲಿ ಏನು ಮಾಡ್ರಿ ಅಂತಂದ್ರೆ ಇದನ್ನು ಸರ್ಚ್ ಬಾರಲ್ಲಿ ಹೋಗ್ಬಿಟ್ಟು ಏನು ಮಾಡಿ ನಿಮ್ಮ ನೇಮ್ ಅಥವಾ ಅಪ್ಲಿಕೇಶನ್ ನಂಬರ್ ಹಾಕಿಬಿಟ್ಟು ಸರ್ಚ್ ಮಾಡಿದರೆ ನಿಮ್ಮ ಬರ್ತದೆ, ಯಾವುದಾದ್ರೂ ಒಂದು ಹಾಕಿ. ಓಕೆ, ಅಪ್ಲಿಕೇಶನ್ ನಂಬರ್ ಹತ್ರ ಗೊತ್ತಿರ್ತದೆ, ಅಂದರೆ ರಿಜಿಸ್ಟರ್ ನಂಬರ್ ಅಥವಾ ಅಪ್ಲಿಕೇಶನ್ ನಂಬರ್ ಹಾಕಿಬಿಟ್ರೆ ಆಟೋಮೆಟಿಕ್ಲಿ ನಿಮ್ಮ ನೇಮ್ ಬರ್ತದೆ. ಯಾರೆಲ್ಲ PWDಗೆ ಅಂದರೆ ಕ್ಲೇಮ್ ಮಾಡಿದ್ರೆ ಅವರಿಗೆ ಮಾತ್ರ. ಓಕೆ, ಯಾರೆಲ್ಲ ಹೋಗ್ಬಿಟ್ಟು ಈಗ ಫಿಸಿಕಲ್ ಡಿಸಬಿಲಿಟಿ ಕ್ಯಾಂಡಿಡೇಟ್ ಅಂತ ಇದ್ದಾರೆ ಅವ್ರು ಮಾತ್ರ. ನಿಮ್ಮ ಕೆಲವೊಂದಿಷ್ಟು ಹುಡುಗರು ಕೇಳ್ತಾರೆ, ಬರ್ತಾರೆ ನಮ್ದಿಲ್ಲ ನಾವೇನು ಮಾಡ್ಬೇಕಂತ. ನೀವು ಇಲ್ಲ ಅಂತಂದರೆ ಬಿಟ್ಟಾಕಿ, ಯಾಕೆ ನಿಮಗೆ PWD ನಿಮಗೆ ಕ್ಲೇಮ್ ಇರೋಲ್ಲ, ನೀವು ಅದಕ್ಕೆ ಅಪ್ಲೈ ಮಾಡಿರಲ್ಲ, ನಿಮಗೆ ಅದು ಎಲಿಜಿಬಲ್ ಕೂಡ ಆಗೋದಿಲ್ಲ. ಓಕೆ, ಬಟ್ ಈ PWD ಇರೋರಿಗೂ ಕೂಡ ಏನಂತಂದರೆ ಎಷ್ಟೋ ಒಂದು ಕಾಲೇಜುಗಳಲ್ಲಿ ಇವ್ರಿಗೋಸ್ಕರ ರಿಸರ್ವ್ ಸೀಟ್ ಭಾಳಷ್ಟು ಇದ್ದಾವೆ. ಸೊ ಹಂಗಾಗಿ ಹುಡುಗರು ಏನು ಮಾಡ್ತಾರೆ, ಫಿಸಿಕಲ್ ಅಂದರೆ ಡಿಸಬಿಲಿಟಿ ಪ್ರೊವಿಷನಲ್ ಲಿಸ್ಟ್ ಅಂತ ಬಿಟ್ಟಿದ್ದಾರೆ. ಓಕೆ, ಫೈನಲ್ ಆಗಿ ಫಿಸಿಕಲ್ ಡಿಸಬಿಲಿಟಿ ಕ್ಯಾಂಡಿಡೇಟ್ಸ್ 2025 ಎಲ್ಲನೂ ಕೂಡ. ಓಕೆ, ಯಾರೆಲ್ಲ UGCET ಮತ್ತು UGNET ಮತ್ತು ವೆಟರ್ನರಿ ಮೂರಕ್ಕೂ ಸಂಬಂಧಪಟ್ಟ ಹಾಗೆ, ಅಂದರೆ ಕೆಲವೊಂದಿಷ್ಟು ಹುಡುಗರು ಕಾಣಿಸ್ತಿದೆ, ಇದರಲ್ಲಿ ಎಲಿಜಿಬಲ್ ಇತ್ತಂದರೆ ಇದರಲ್ಲಿ ನಾಟ್ ಎಲಿಜಿಬಲ್ ಇದೆ. ಈ ಎರಡರೂ ಕೂಡ ಎಲಿಜಿಬಲ್ ಇದ್ದರೂ ಕೂಡ ಒಂದೊಂದರಲ್ಲಿ ನಾಟ್ ಎಲಿಜಿಬಲ್ ಇದೆ. ಕೆಲವೊಂದಿಷ್ಟು ಹುಡುಗರದ್ದು ರಿಪೋರ್ಟ್ ಪೆಂಡಿಂಗಲ್ಲಿದ್ದಾವೆ, ಕಾಣಿಸ್ತಿದೆ ನೋಡಿ. ಈ ರೀತಿ ರಿಪೋರ್ಟ್ ಪೆಂಡಿಂಗ್ ಅದು, ಅದಕ್ಕೋಸ್ಕರ ಹೇಳ್ತಾ ಇರೋದು ಇದು ಪ್ರೊವಿಷನಲ್, ಅಂದರೆ ತಾತ್ಕಾಲಿಕ, ಇನ್ನೂ ಕೂಡ ಫೈನಲ್ ಬಂದಿಲ್ಲ. ಓಕೆ, ಸರಿ. ಇದೇ ಥರನಾದಾಗಿ ಯಾರಪ್ಪ ಹೇಳ್ತಾ ಇದೆ ನೋಡಿ, ಪದೇ ಯಾರೆಲ್ಲ PWD ಯಾರೆಲ್ಲ ಅವ್ರು ಮಾತ್ರ ಕ್ಲೇಮ್ ಮಾಡ್ಕೊಂಡ್ರೆ ಅವ್ರಿಗೆ ಮಾತ್ರ ಲಿಸ್ಟ್ ಇದು. ಯಾರೆಲ್ಲ ಮಾಡ್ಕೊಂಡಿಲ್ಲ, ನಿಮ್ಮ ನೇಮ್ ಇಲ್ಲ ಅಂತಂದರೆ ವರಿ ಬೇಡ, ಯಾಕಂದರೆ ನೀವು ಅದಕ್ಕೆ ಇಲ್ಲ ಅಷ್ಟೇ. ಓಕೆ, ಈಗಾಗಲೇ ಗೊತ್ತಿರ್ತದೆ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಒಂದು ಲಿಸ್ಟಲ್ಲಿ 43 ಪೇಜಲ್ಲಿ ಯಾರೆಲ್ಲ PWDಗೆ ಕ್ಲೇಮ್ ಮಾಡಿದರೆ ಅವ್ರು ಮಾತ್ರ ಸರ್ಚ್ ಮಾಡ್ಕೊರಿ. ರಿಮೈನಿಂಗ್ ಯಾವುದೇ ಸ್ಟೂಡೆಂಟ್ಸ್ ಗಾಬರಿ ಅವಶ್ಯಕತೆ ಇಲ್ಲ, ಈ ಲಿಸ್ಟ್ ಮಾತ್ರ ಅವರಿಗೆ ಮಾತ್ರ ಸಪ್ರೇಟ್. ಓಕೆ, ಸರಿ. ಇದೇ ಥರನಾಗಿ ಏನಾದರೂ ಕೇದಲ್ಲಿ ಒಂದು ಹೊಸದಾಗಿ ಏನಾದರೂ ಒಂದು ಅಪ್ಡೇಟ್ ಬಂದರೂ ಕೂಡ ತಿಳಿಸ್ತಾ ಇರ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.